ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಹೆಚ್ಚಳದ ನಂತರ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಳವಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವಾಗಿರುವಂಥದ್ದು. ಇದೀಗ ನಾನೊಂದು ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿರುವಂಥದ್ದು ದೃಶ್ಯಗಳು ಕೂಡ ನೋಡ್ಬೋದಾಗಿದೆ. ಪ್ರತಿನಿತ್ಯದಲ್ಲಿ ನೂರಾರು ಜನ ಪೆಟ್ರೋಲನ್ನು ಹಾಕ್ಸ್ಕೊಳ್ತಾ ಇದ್ರು. ಆದರೆ ಬೆಲೆ ಹೆಚ್ಚಳದಿಂದಾಗಿ ಸ್ವಲ್ಪ ಮಟ್ಟಿನ ಅಂದರೆ ಗ್ರಾಹಕರ ಕೊರತೆ ಉಂಟಾಗಿರುವಂಥದ್ದು. ಹೆಚ್ಚಿನ ಜನ ಇನ್ನೂ ಪೆಟ್ರೋಲ್ ಬಂಕಿಗೆ ಬರ್ತಾಯಿಲ್ಲ. ಪ್ರತಿನಿತ್ಯದಲ್ಲಿ ನೂರಾರು ಜನ ಬಂದು ಪೆಟ್ರೋಲನ್ನು ಹಾಕ್ಸ್ಕೊಳ್ತಾ ಇದ್ರು. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹3.25 ಹೆಚ್ಚಳವಾಗಿರುವಂಥದ್ದು. ಇದೀಗ ಪ್ರತಿನಿತ್ಯ ಅದರ ಸದ್ಯ ₹105.95 ಪ್ರತಿ ಲೀಟರ್ ಪೆಟ್ರೋಲ್ಗೆ ಇರುವಂಥದ್ದು. ಯುದ್ಧದಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಾಹನ ಮಾಲೀಕರದವರು ಮಾತಾಡ್ಸೋಣ. ಸರ್, ಈಗ ₹3.25 ಹೆಚ್ಚಿಗೆ ಆಗಿದೆ, ಏನು ಹೇಳ್ತೀರಿ? ಸರ, ಹೆಚ್ಚಿಗೆ ಆಗೋದಂತೂ ಹೊರೆನ ಡೆಫಿನೆಟ್ಲಿ. ಆದರೆ ಏನು ಮತ್ತೀಗ ಅದು ಕಂಡೀಷನ್ಸು ಸ್ಟಡಿ ಮಾಡಬೇಕಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಟಡೀಸ್ ಮಾಡಬೇಕಲ್ಲ. ಮತ್ತೀಗ ಯಾರ ಕೈಯಾಗ ಐತದೆ, ಯಾರು ಏನು ಕಮ್ಮಿ ಮಾಡೋಂಗಿಲ್ಲ. ಏನು ಇವರ ಏನಾರ ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಏನಾರು ನಮ್ಗೆ ರೆಡ್ಯೂಸ್ ಮಾಡಿ ಕೊಟ್ಟರೆ ಕೊಡಬೇಕು, ಸೆಸ್ ಕಮ್ಮಿ ಮಾಡಿಕೊಂಡು. ಏನಂದ್ರೆ ಅದರ್ವೈಸ್ ಮತ್ತೀಗ ಏನೈತಿ, ನಾವು ಇದಕ್ಕೆ ಒಂದು 2 ದಿವಸ ಗುದ್ದಾಡ್ತೇವೆ, ಆಮೇಲೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಆದರೆ ಕರೆಕ್ಟ್ ಅಂತಂದ್ರೆ ಮತ್ತು ಇದ್ರಾಗೆಲ್ಲ ಇರಾನ್ ಪ್ರಾಬ್ಲಮ್ಸ್ ಎಲ್ಲ ಅದಾವಲ್ಲ ಸರ್, ಅದಕ್ಕೆ ಮತ್ತೆ ಏನು ಮಾಡೋಕ್ಕಾಗತ್ತೆ. ಅಡ್ಜಸ್ಟ್ಮೆಂಟ್ ಅನಿವಾರ್ಯನ ಮತ್ತು 100%. ನೀವು ಹೇಳಿದ್ದು ಒಂದೇ ಮಾತನ್ನ ಕರೆಕ್ಟ್ ಹೇಳಿದ್ರಿ ನೋಡಿರಿ ಸರ್. ಅಡ್ಜಸ್ಟ್ಮೆಂಟ್ ಅನಿವಾರ್ಯನ. ಮತ್ತು ಸ್ವಲ್ಪ ಮಟ್ಟಿಗೆ ಇದು ಆಕೈತೆ, ಬರ್ಡನ್ ಆಕೈತೆ 100%. ವಜ್ಜೆ ಆಗ್ತದೆ ಕಿಸೆಗೆ. ಆದರೆ ಮತ್ತೆ ಏನು ಮಾಡ್ತೀವಿ, ದಾರಿ ಇಲ್ಲ. ಮತ್ತು ಏನು ಅಲ್ಲ, ಏನಾರ ಈಗ ನಾವು ಒಂದು ಏನು ಪ್ರತಿಭಟನೆ ಮಾಡಿದರೆ ಏನಾರು ಸಾಲ್ವ್ ಆಕೈತೆ ಅಂದ್ರೆ ಅಡ್ಡಿ ಇಲ್ಲ. ಸಾಲ್ವ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಆಗಲ್ಲ 100%. ಇಟ್ಸ್ ನಾಟ್. ಥ್ಯಾಂಕ್ ಯು. ಇದು ಬೈಕ್ ಮಾಲೀಕರ ಮಾತುಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಸ್ವಲ್ಪ ಮಟ್ಟಿನ ಹೊರೆ ಆಗ್ತದೆ, ಆದರೆ ಅನಿವಾರ್ಯ, ಆದರೆ ಸಹಿಸ್ಕೊಳ್ಳೋದು ಕೂಡ ಅನಿವಾರ್ಯ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ. ₹105.95 ಪ್ರತಿ ಲೀಟರ್ ಪೆಟ್ರೋಲ್ಗೆ ಇರುವಂಥದ್ದು. ಯುದ್ಧದಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಾಹನ ಮಾಲೀಕರದವರು ಮಾತಾಡ್ಸೋಣ. ಸರ್, ಈಗ ₹3.25 ಹೆಚ್ಚಿಗೆ ಆಗಿದೆ, ಏನು ಹೇಳ್ತೀರಿ? ಸರ, ಹೆಚ್ಚಿಗೆ ಆಗೋದಂತೂ ಹೊರೆನ ಡೆಫಿನೆಟ್ಲಿ. ಆದರೆ ಏನು ಮತ್ತೀಗ ಅದು ಕಂಡೀಷನ್ಸು ಸ್ಟಡಿ ಮಾಡಬೇಕಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಟಡೀಸ್ ಮಾಡಬೇಕಲ್ಲ. ಮತ್ತೀಗ ಯಾರ ಕೈಯಾಗ ಐತದೆ, ಯಾರು ಏನು ಕಮ್ಮಿ ಮಾಡೋಂಗಿಲ್ಲ. ಏನು ಇವರ ಏನಾರ ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಏನಾರು ನಮ್ಗೆ ರೆಡ್ಯೂಸ್ ಮಾಡಿ ಕೊಟ್ಟರೆ ಕೊಡಬೇಕು, ಸೆಸ್ ಕಮ್ಮಿ ಮಾಡಿಕೊಂಡು. ಏನಂದ್ರೆ ಅದರ್ವೈಸ್ ಮತ್ತೀಗ ಏನೈತಿ, ನಾವು ಇದಕ್ಕೆ ಒಂದು 2 ದಿವಸ ಗುದ್ದಾಡ್ತೇವೆ, ಆಮೇಲೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಆದರೆ ಕರೆಕ್ಟ್ ಅಂತಂದ್ರೆ ಮತ್ತು ಇದ್ರಾಗೆಲ್ಲ ಇರಾನ್ ಪ್ರಾಬ್ಲಮ್ಸ್ ಎಲ್ಲ ಅದಾವಲ್ಲ ಸರ್, ಅದಕ್ಕೆ ಮತ್ತೆ ಏನು ಮಾಡೋಕ್ಕಾಗತ್ತೆ. ಅಡ್ಜಸ್ಟ್ಮೆಂಟ್ ಅನಿವಾರ್ಯನ. ಮತ್ತು 100%. ನೀವು ಹೇಳಿದ್ದು ಒಂದೇ ಮಾತನ್ನ ಕರೆಕ್ಟ್ ಹೇಳಿದ್ರಿ ನೋಡಿರಿ ಸರ್. ಅಡ್ಜಸ್ಟ್ಮೆಂಟ್ ಅನಿವಾರ್ಯನ. ಮತ್ತು ಸ್ವಲ್ಪ ಮಟ್ಟಿಗೆ ಇದು ಆಕೈತೆ, ಬರ್ಡನ್ ಆಕೈತೆ 100%. ವಜ್ಜೆ ಆಗ್ತದೆ ಕಿಸೆಗೆ. ಆದರೆ ಮತ್ತೆ ಏನು ಮಾಡ್ತೀವಿ, ದಾರಿ ಇಲ್ಲ. ಮತ್ತು ಏನು ಅಲ್ಲ, ಏನಾರ ಈಗ ನಾವು ಒಂದು ಏನು ಪ್ರತಿಭಟನೆ ಮಾಡಿದರೆ ಏನಾರು ಸಾಲ್ವ್ ಆಕೈತೆ ಅಂದ್ರೆ ಅಡ್ಡಿ ಇಲ್ಲ. ಸಾಲ್ವ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಆಗಲ್ಲ 100%. ಇಟ್ಸ್ ನಾಟ್. ಥ್ಯಾಂಕ್ ಯು. ಇದು ಬೈಕ್ ಮಾಲೀಕರ ಮಾತುಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಸ್ವಲ್ಪ ಮಟ್ಟಿನ ಹೊರೆ ಆಗ್ತದೆ, ಆದರೆ ಅನಿವಾರ್ಯ, ಆದರೆ ಸಹಿಸ್ಕೊಳ್ಳೋದು ಕೂಡ ಅನಿವಾರ್ಯ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.